ಎಲ್ಲರಿಗೂ ನಮಸ್ಕಾರ. ಲೈಫ್ ಅಟ್ ನೇಚರ್ ಮತ್ತೆ ಅಂಬರಾ ಕ್ಲಿನಿಕ್ನ ಹ್ಯಾಪಿ ಸೋಲ್ಸ್ಗಳಿಗೆ ಸ್ವಾಗತ. ರೈನ್ಬೋ ಡಯಟ್ ಇದ್ರ ಬಗ್ಗೆ ಕೇಳಿದ್ದೀರಾ? ಏನು ರೈನ್ಬೋ ಡಯಟ್ ಅಂದ್ರೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ, ಈ ವಿಡಿಯೋನ ನೋಡ್ತಾ ಇರಿ. ಎಲ್ಲ ಡಯಟ್ಗಳಲ್ಲೂ ಕಡಿಮೆ ತಿನ್ನಿ ಅಂತ ಹೇಳ್ತಾ ಇರ್ತೀವಿ, ಆದರೆ ರೈನ್ಬೋ ಡಯಟ್ ಮಾತ್ರ ತುಂಬ ಚೆನ್ನಾಗಿ ತಿನ್ನಿ ಅಂತ ಹೇಳ್ತೀವಿ. ಹೇಗೆ ಮಕ್ಕಳಿಗೆ ಈ ಕಾಮನ ಬಿಲ್ಲು ತುಂಬ ಇಷ್ಟನೋ ಅದೇ ರೀತಿ ನಮ್ಮ ಆಹಾರದಲ್ಲೂ ಈ ಕಾಮನ ಬಿಲ್ಲಿನ ರಂಗುಗಳನ್ನು ನಾವು ಅಳವಡಿಸ್ತಾ ಹೋಗಬೇಕು. ಅಂದರೆ ಈ ಕಲರ್ಗಳಲ್ಲಿ ಇರುವಂಥ ಪ್ರತಿಯೊಂದು ವೆಜಿಟೇಬಲ್ ಮತ್ತು ಫ್ರೂಟನ್ನ ನೀವು ರೆಗ್ಯುಲರ್ ಆಗಿ ತಿನ್ನುವಂಥದ್ದು. ಸೊ ಪ್ರತಿ ಒಂದು ವಾರ ತಗೊಂಡ್ರೆ 7 ದಿನಗಳಲ್ಲಿ ಆ 7 ಬಣ್ಣಗಳನ್ನು ಉಪಯೋಗಿಸೋಕ್ಕೆ ನೋಡ್ತಾ ಹೋಗಿ. ನಾನು ಯಾವುದೇ ಥರ ರೈನ್ಬೋ ಡಯಟ್ ಹೇಳ್ತಾ ಇದ್ರೂ ಕೂಡ ಇದೆಲ್ಲ ಪ್ಲಾಂಟ್ ಬೇಸ್ಡ್, ಅಂದರೆ ಗಿಡಮೂಲಿಕೆಗಳಿಂದ ಬರುವಂಥದ್ದು. ಯಾವುದೇ ಥರ ಹಣ್ಣು, ಹೂವು, ತರಕಾರಿ ಈ ಥರದ್ದಾಗಿರ್ಬೋದು. ಒಂದು ಕೆಂಪಿನ ಬಣ್ಣ ಅಂದರೆ ಬೀಟ್ರೂಟ್ ಆಗಿರ್ಬೋದು, ಇಲ್ಲ ಸೇಬ್ ಆಗಿರ್ಬೋದು, ಇಲ್ಲ ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು, ಇಲ್ಲ ಕಲ್ಲಂಗಡಿ ಹಣ್ಣಾಗಿರ್ಬೋದು. ಕೆಂಪು ಬಣ್ಣದ ತರಕಾರಿಗಳಲ್ಲಿ ಇರುವಂಥ ಅಂಶಗಳು ಏನು ಅಂತಂದರೆ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಅಂತ ಹೇಳ್ತೀವಿ, ಅಂದರೆ ಈ ಆಕ್ಸಿಡೇಟಿವ್ ಸ್ಟ್ರೆಸ್ನ ಕಡಿಮೆ ಮಾಡುವಂಥದ್ದು. ಸೊ ಹಾಗಾಗಿ ನಾ ಹೇಳ್ದಂಗೆ ಬೀಟ್ರೂಟ್ ಆಗಿರ್ಬೋದು, ಇಲ್ಲ ರೆಡ್ ಆನಿಯನ್ಸ್ ನಮಗೆ ಸ್ವಲ್ಪ ಅಪರೂಪ ಸಿಗುವಂಥದ್ದು, ಆದರೆ ಕಲ್ಲಂಗಡಿ ಹಣ್ಣಾಗಿರ್ಬೋದು, ಅದೇ ಥರ ಬಾಳೆ ಹೂವು. ಸೊ ಇದನ್ನು ಕೆಂಪಿನ ಬಣ್ಣ. ಸೊ ಇದನ್ನು ಚೆನ್ನಾಗಿ ಬಳಸುವಂಥದ್ದು. ವಾರಕ್ಕೆ 1 ದಿನ ದಯವಿಟ್ಟು ಶಾಪಿಂಗ್ ಹೋಗಬೇಕಾದ್ರೆ ಕೆಂಪು ಬಣ್ಣದ ತರಕಾರಿಗಳ ಮೇಲೆ, ಹಣ್ಣುಗಳ ಮೇಲೆ ಒಂದು ಗಮನ ಇರಲಿ ಹಾಗೂ ಪರ್ಚೇಸ್ ಮಾಡುವಂಥದ್ದು. ಎರಡನೇದು ಆರೆಂಜ್, ಅಂದರೆ ನಮ್ಮ ನಾರ್ಮಲ್ ಕೇಸರಿ ಬಣ್ಣ ಅಂತ ಹೇಳ್ತೀವಿ. ಸೊ ಆರೆಂಜ್ ಬಣ್ಣದ ತರಕಾರಿಗಳು, ಇದರಲ್ಲಿ ನಮ್ಮ ಕಣ್ಣಿಗೆ ಬೇಕಾಗುವಂಥ ಇಲ್ಲ ವಿಷನ್ಗೆ ಬೇಕಾಗುವಂಥ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಬೀಟಾ ಕ್ಯಾರೋಟಿನ್ ಅಂತ ಹೇಳ್ತೀವಿ, ಇಲ್ಲ ಕೆರೋಟಿನಾಯ್ಡ್ಸ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ನಮ್ಮ ರೀಪ್ರೊಡಕ್ಟಿವ್ ಹೆಲ್ತ್ಗೂ ಕೂಡ ತುಂಬ ಮುಖ್ಯ. ಸೊ ಆರೆಂಜ್ ಬಣ್ಣದ ಹಣ್ಣುಗಳು ಯಾವುದಾಗಿರ್ಬೋದು, ಪಪ್ಪಾಯ ಆಗಿರ್ಬೋದು, ಮಾವಿನಣ್ಣು ಆಗಿರ್ಬೋದು, ಆರೆಂಜೇ ಕಿತ್ಲೆನೇ ಆಗಿರ್ಬೋದು, ಇಲ್ಲ ಮಸ್ಕ್ ಮೆಲನ್ ಅಂತ ಹೇಳ್ತೀವಿ, ಕರ್ಬೂಜದ ಹಣ್ಣು ಆಗಿರ್ಬೋದು. ಸೊ ಈ ಥರ ಕ್ಯಾರೆಟ್ಸ್ ಆಗಿರ್ಬೋದು, ಈ ಥರ ಆರೆಂಜ್ ಬಣ್ಣನ ಬಳಸುವಂಥದ್ದು. ಮೂರನೇದು ಯೆಲ್ಲೋ. ಏನಿರುತ್ತೆ ಯೆಲ್ಲೋ ಅಂತಂದರೆ ನಮ್ಮ ಕ್ಯಾಪ್ಸಿಕಮ್ಗಳು ಬರುತ್ತೆ. ಸೊ ಈ ಯೆಲ್ಲೋ ಇಲ್ಲ ಅರಿಶಿನ ಅಂತ ಹೇಳ್ತೀವಿ, ಟರ್ಮರಿಕ್ ಅಂತ ಹೇಳ್ತೀವಿ. ಸೊ ಈ ಥರದ್ದು ಅಗೇನ್ ಏನು ಮಾಡುತ್ತೆ ಅಂತಂದರೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಈ ಯೆಲ್ಲೋ ಬಣ್ಣಗಳಲ್ಲಿರುವಂಥದ್ದು. ಎರಡನೇದು ನಮ್ಮ ಹಾರ್ಟ್ಗೆ ಉಪಯೋಗ ಆಗುವಂಥ ನ್ಯೂಟ್ರಿಯೆಂಟ್ಗಳು ಇಲ್ಲ ಪಾಲಿಫಿನಾಲ್ಸ್ಗಳು ಈ ಯೆಲ್ಲೋ ಬಣ್ಣದ ತರಕಾರಿಗಳಲ್ಲಿ ಇರುವಂಥದ್ದು, ಹಾಗೆ ಹಣ್ಣುಗಳಲ್ಲಿ ಇರುವಂಥದ್ದು. ಮೂಸಂಬಿ ಆಗಿರ್ಬೋದು, ಇಲ್ಲ ಅಂತಂದರೆ ನಾರ್ಮಲ್ ಆಗಿ ನಾವು ಬಳಸುವಂಥ ಚಕೋತ ಹಣ್ಣಾಗಿರ್ಬೋದು, ಈ ಥರದ್ದು ಹಣ್ಣುಗಳನ್ನು ನೀವು ಬಳಸ್ತಾ ಹೋಗ್ಬೇಕು. ನೆಕ್ಸ್ಟ್ ಹಸಿರು, ಗ್ರೀನ್. ಸೊ ಗ್ರೀನ್ ಕಲರ್ದು ಏನೆಲ್ಲ ಸಿಗುತ್ತೆ ನಮಗೆ? ಗ್ರೀನ್ ಕಲರ್ದು ರೆಗ್ಯುಲರ್ ಆಗಿ ನೀವು ನೋಡ್ತಾ ಹೋದರೆ ಹಲವಾರು ಸೊಪ್ಪುಗಳು, ಪಾಲಕ್ ಆಗಿರ್ಬೋದು, ದಂಟಿನ ಸೊಪ್ಪಾಗಿರ್ಬೋದು, ಇಲ್ಲ ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಮೆಂತ್ಯ ಸೊಪ್ಪಾಗಿರ್ಬೋದು, ಸಬ್ಸಿಗೆ ಸೊಪ್ಪಾಗಿರ್ಬೋದು. ಸೊ ಈ ಸೊಪ್ಪಿನಲ್ಲಿ ಇರುವ ಅಂಶಗಳು ಏನು ಅಂತಂದರೆ 2 ಥರ ಪ್ರಯೋಜನಗಳಾಗುತ್ತೆ. ಒಂದು, ಅದರಲ್ಲಿರುವಂಥ ಹಲವಾರು ಮೈಕ್ರೋನ್ಯೂಟ್ರಿಯೆಂಟ್ಸ್, ಎಸ್ಪೆಷಲಿ ಐರನ್ ಮತ್ತು ಫೋಲಿಕ್ ಆ್ಯಸಿಡ್. ಇನ್ನೊಂದು ಏನು ಅಂತಂದರೆ ಮುಖ್ಯವಾಗಿ ನಾವು ನೋಡ್ತಾ ಇರುವಂಥದ್ದು ಈ ಬೀಟಾ ಕ್ಯಾರೋಟಿನ್, ಡಾರ್ಕ್ ಗ್ರೀನ್ ವೆಜಿಟೇಬಲ್ಸ್ ಅಂತ, ಲೀಫಿ ಗ್ರೀನ್, ಕ್ಯಾಬೇಜ್ ಆಗಿರ್ಬೋದು. ಸೊ ಈ ಥರದ್ದು ನೀವು ರೆಗ್ಯುಲರ್ ಆಗಿ ಬಳಸ್ತಾ ಹೋಗುವಂಥದ್ದು. ಇನ್ನೊಂದು ವೆರೈಟಿ ಏನು ಅಂತಂದರೆ ವೈಟ್. ಸೊ ಏನಿರುತ್ತೆ ವೈಟ್ ಕಲರ್ ವೆಜಿಟೇಬಲ್ಸು, ಮೂಲಂಗಿ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಇಲ್ಲ ಅಂತಂದರೆ ವೈಟ್ ಕಲರ್ ಆಗಿರುವಂಥದ್ದು ಎಲೆಕೋಸ್ ಆಗಿರ್ಬೋದು. ಸೊ ಈ ಥರ ವೆಜಿಟೇಬಲ್ಸಲ್ಲಿ ಏನಿರುತ್ತೆ ಅಂತಂದರೆ ಸಲ್ಫರ್ ಕಂಟೈನಿಂಗ್ ಫುಡ್ಸ್ ಅಂತಲೇ ಹೇಳ್ತೀವಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಗೇನ್ ನಮ್ಮ ಹಾರ್ಟ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ, ಹಾಗೆ ಕೂಡ ನಮ್ಮ ನರಗಳನ್ನು ಶಕ್ತಿ ಜಾಸ್ತಿ ಕೊಡುವಂಥದ್ದು ಮಾಡುವಂಥದ್ದು.
ಇದೇ ರೀತಿ ಇನ್ನೊಂದು ಬಣ್ಣ, ಮುಖ್ಯವಾದ ಬಣ್ಣ ಅಂತಂದ್ರೆ ಪರ್ಪಲ್, ವೈಲೆಟ್ ಅಥವಾ ಬ್ಲೂ, ಇಂಡಿಗೋ. ಸೊ ಈ ತರದ ಕಲರ್ ಬ್ರೈಟ್ ಆಗಿ ನೇರಳೆ ಹಣ್ಣು ಅಂತ ಹೇಳ್ತೀವಿ, ಇಲ್ಲ ನೇರಳೆ ಕಲರ್ ಅಂತ ಹೇಳ್ತೀವಿ. ಇದು ತುಂಬಾ ಮುಖ್ಯ. ಯಾಕೆ ಅಂತಂದ್ರೆ ಇದರಲ್ಲಿರುವ ಯಥೇಚ್ಛವಾದ ಆಂಟಿ ಆಕ್ಸಿಡೆಂಟ್ಸ್, ಹಾರ್ಟ್ ಹೆಲ್ದಿ ಮತ್ತೆ ಆಂಟಿ ಏಜಿಂಗ್ ಪ್ರಾಪರ್ಟಿ ಉಳ್ಳುವಂಥದ್ದು. ಯಾವುದೆಲ್ಲಪ್ಪ ತರಕಾರಿ ಅಂತಂದ್ರೆ ನಾವು ಬ್ರಿಂಜಾಲ್, ಬದನೆಕಾಯಿ, ಇಲ್ಲ ಅಂತಂದ್ರೆ ನೇರಳೆ ಹಣ್ಣೆ ಇದೆ, ಇಲ್ಲ ಬೆರೀಸ್ ಅಲ್ಲಿ ನಿಮ್ಗೆ ಮತ್ತೆ ಬ್ಲೂ ಬೆರೀಸ್ ಇರ್ಬೋದು, ಇಲ್ಲ ಬ್ಲ್ಯಾಕ್ ಬೆರೀಸ್, ಇದರಲ್ಲಿರುವಂತ ನೇರಳೆ ಹಣ್ಣು. ಹಾಗೂ ಬೀಟ್ರೂಟ್ ರೆಡ್ ಕಲರ್ ಕೊಟ್ಟರು ಕೂಡ ಅದರಲ್ಲೂ ಕೂಡ ನೇರಳೆ ಹಣ್ಣಿನ ಅಂಶಗಳು ಇರುವಂಥದ್ದು. ಸೊ ಇದನ್ನು ನೀವು ರೆಗ್ಯುಲರ್ ಆಗಿ ಬಳಸುವಂಥದ್ದು ಮಾಡ್ತಾ ಹೋಗಿ. ಕೇಳಿದ್ರಲ್ಲ ವೀಕ್ಷಕರೇ, ಎಲ್ಲರಿಗೂ ರೈನ್ಬೋ ಡಯಟ್ ಅಂದ್ರೆ ಏನು ಅಂತ ಈಗಾಗಲೇ ಮಾಹಿತಿ ಸಿಕ್ಕಿದೆ. ಇಲ್ಲಿವರೆಗೂ ವಿಡಿಯೋನ ನೋಡಿ ನಮ್ಮನ್ನ ಪ್ರೋತ್ಸಾಹ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಪ್ರತಿ ವಿಡಿಯೋನು ಇದೇ ಥರ ಪ್ರೋತ್ಸಾಹ ನೀಡ್ತಾ ಬನ್ನಿ. ನಿಮಗೋಸ್ಕರ ನಾವು ಇದೇ ಥರ ಹಲವಾರು ಮಾಹಿತಿಗಳನ್ನು ತರ್ತಾ ಇರ್ತೀವಿ. ಧನ್ಯವಾದಗಳು.